Storybox Audio. Welcome to my YouTube channel Tech World. ಟುಡೇ ಒಂದು ಸಬ್ಜೆಕ್ಟ್ ತೊಗೊಂಬಂದಿದ್ದೀನಿ. ಬಹಳಷ್ಟು ಜನ ಕೇಳ್ತಾ ಇದ್ರು, ಸರ್ ನಾವು ವೆಹಿಕಲ್ ಇನ್ಶೂರೆನ್ಸ್ನ ಆನ್ಲೈನಲ್ಲಿ ಯಾವ ಥರ ಮಾಡಬೇಕು, ಪ್ಲೀಸ್ ಒಂದು ಸ್ಟೆಪ್ಸ್ನ ಹೇಳ್ಕೊಡಿ ಸರ್ ಅಂತ, ಅದ್ರ ಮೇಲೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿದರು. ಹಾಗಾಗಿ ನಾನು ಇವತ್ತಿನ ವಿಡಿಯೋನ ಹೌ ಟು ಬೈ ವೆಹಿಕಲ್ ಇನ್ಶೂರೆನ್ಸ್ ಆನ್ಲೈನಲ್ಲಿ ವೆಹಿಕಲ್ ಇನ್ಶೂರೆನ್ಸ್ನ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ವೆಹಿಕಲ್ ಇನ್ಶೂರೆನ್ಸ್ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್ ನೌ ಡೇಸ್. ಯಾಕಂದರೆ ನಿಮ್ಮ ಜೀವನ ಆಮೇಲೆ ನಿಮ್ಮ ಅವಲಂಬಿತರ ಜೀವನವನ್ನು ಕಾಪಾಡೋದು ಯಾವುದಂದರೆ ಇನ್ಶೂರೆನ್ಸ್ ಮಾಡಿಸೋದ್ರ ಮುಖಾಂತರ ನಾವು ಕಾಪಾಡ್ಬೋದು ಫ್ರೆಂಡ್ಸ್. ಹಾಗಾಗಿ ಮೋಟರ್ ಇನ್ಶೂರೆನ್ಸು ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಟೈಪ್ಸ್ ಆಫ್ ಮೋಟರ್ ಇನ್ಶೂರೆನ್ಸ್ ಯಾವ ಬರ್ತಾವಪ್ಪ ಅಂದರೆ ನಿಮ್ಗೆ ಕಾರ್ ಇರ್ಬೋದು, ಟೂ ವೀಲರ್ ಇನ್ಶೂರೆನ್ಸ್, ಕಮರ್ಷಿಯಲ್ ವೆಹಿಕಲ್ ಇನ್ಶೂರೆನ್ಸ್ ಅಂದರೆ ಟ್ರಕ್ ಇರ್ಬೋದು, ಆಟೋ ಇರ್ಬೋದು, ಆಮೇಲೆ ನಿಮ್ಮದು ಟಾಟಾ ಎಸ್ ಇರ್ಬೋದು, ಅಥವಾ ಬೇರೆ ಬೇರೆ ವೆಹಿಕಲ್ಸ್ ಗೂಡ್ಸ್ ವೆಹಿಕಲ್ಸ್ ಇರ್ಬೋದು. ಕಮರ್ಷಿಯಲ್ ಅಂದರೆ ನಿಮ್ಮದು ಓನ್ ಕಾರ್ ಇರ್ಬೋದು, ಟೂ ವೀಲರ್. ಇವತ್ತಿನ ಸಬ್ಜೆಕ್ಟ್ನಲ್ಲಿ ನಾನು ಟೂ ವೀಲರ್ ಇನ್ಶೂರೆನ್ಸ್ ಮತ್ತು ಕಾರ್ ಇನ್ಶೂರೆನ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇವೆಲ್ಲ ವೆಹಿಕಲ್ ಇನ್ಶೂರೆನ್ಸ್ ನಾವು ಯಾವ ಥರ ಮಾಡಬೇಕು ಇದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಭಾಳಷ್ಟು ಜನ ತಿಳ್ಕೊಂಡಿರ್ಬೋದು, ಏಜೆನ್ಸಿಗಳು ಭಾಳ ಇರ್ತವೆ ಕಮಿಷನ್ ಪರ್ಪಸ್ಗೋಸ್ಕರ. ಇಲ್ಲಿ ಎಲ್ಲ ಥರದ ಇನ್ಶೂರೆನ್ಸ್ಗಳು ಮಾಡಿಕೊಡಲಾಗೋದು ಅಂತಾರೆ. ಅಲ್ಲೇನೆಂದರೆ ನಿಮಗೆ ಒಂದು ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀವಿ 1 year 2 yearದು ಇಷ್ಟು ಕಮಿಷನ್ ಆಗುತ್ತೆ ಅಂತಾರೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಫ್ರೆಂಡ್ಸ್ ನೀವು ನಿಮ್ಮದೇ ಓನ್ ನಿಮ್ಮ ಮೊಬೈಲ್ನಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ಆನ್ಲೈನಲ್ಲಿ ನೀವು ಹೋಗಿ ನೀವು ವೆಹಿಕಲ್ನ ಡೀಟೇಲ್ಸ್ನ ತೊಗೊಂಬಿಟ್ಟು ಆನ್ಲೈನಲ್ಲಿ ನೀವು ಇನ್ಶೂರೆನ್ಸ್ನ ಮಾಡಿಸ್ಕೋಬೋದು ಫ್ರೆಂಡ್ಸ್. ಸೊ ದಟ್ ನೀವು ನಿಮ್ಮ ಅಮೌಂಟ್ನ ಸೇವ್ ಮಾಡ್ಕೋಬೋದು. ಹಾಗೆ ನಿಮಗೆ ಇನ್ಶೂರೆನ್ಸ್ ಮಾಡಿಸ್ಕೊಳೋದು ನಿಮ್ಮ ಪ್ಲ್ಯಾನ್ಗಳು ಕೂಡ ನೀವು ತಿಳ್ಕೊಬೋದು ಫ್ರೆಂಡ್ಸ್. ಟೂ ವೀಲರ್ ವೆಹಿಕಲ್ ಇನ್ಶೂರೆನ್ಸ್ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ವೈ ಇಟ್ ಈಸ್ ಇಂಪಾರ್ಟೆಂಟ್ ಅಂದರೆ ವೆಹಿಕಲ್ ಇನ್ಶೂರೆನ್ಸ್ ಸುಪ್ರೀಂ ಕೋರ್ಟ್ ಏನು ಮಾಡಿದೆ, ಈಗ ಕಂಪಲ್ಸರಿ ಮಾಡಿದೆ. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮ್ಯಾಂಡೇಟರಿ ಮಾಡಿದೆ ಸೆಪ್ಟೆಂಬರ್ 1, 2018 ಹಾಗೆ ಈ ಕಂಪಲ್ಸರಿ ನಿಮ್ಗೆ ಗೊತ್ತಿರ್ಬೋದು, RTO ಆಫೀಸರ್ಸ್ ಇನ್ಶೂರೆನ್ಸ್ ಇಲ್ಲ ಅಂದರೆ 2,000 ತನಕ ಫೈನ್ ಇದೆ. 1 time, ಸೆಕೆಂಡ್ ಟೈಮ್ ಅಂದರೆ ಮತ್ತೆ ಜಾಸ್ತಿ ಆಗುತ್ತೆ. ಈ ಥರ ಭಾಳ ಸಾರಿ ಅದೇ ಥರ ಇನ್ಶೂರೆನ್ಸ್ ಇಲ್ಲ ಅಂದರೆ ನಿಮ್ಮದು DL ಲೈಸೆನ್ಸ್ ಇರ್ಬೋದು ಅಥವಾ ವೆಹಿಕಲ್ನ ಬ್ಯಾನ್ ಮಾಡೋಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವಂದರೆ ಇನ್ಶೂರೆನ್ಸ್ ಮಾಡಿಸೋದು ಕಂಪಲ್ಸರಿ ಇದೆ ಫ್ರೆಂಡ್ಸ್ ನೌ ಡೇಸ್. ಹಾಗೆ ಟೂ ವೀಲರ್ ಇನ್ಶೂರೆನ್ಸ್ನಲ್ಲಿ 2 ಟೈಪ್ಸ್ ಬರ್ತಾವೆ ಫ್ರೆಂಡ್ಸ್. ಯಾವ್ಯಾವಪ್ಪ ಅಂತಂದರೆ ಲಯಬಿಲಿಟಿ ಓನ್ಲಿ ಟೂ ವೀಲರ್ ಇನ್ಶೂರೆನ್ಸ್, ಕಾಂಪ್ರೆನ್ಸಿವ್ ಟೂ ವೀಲರ್ಸ್. ಅಂದರೆ ಲಯಬಿಲಿಟಿ ಓನ್ಲಿ ಟೂ ವೀಲರ್ ಇನ್ಶೂರೆನ್ಸ್ ಅಂದರೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್, ಮತ್ತು ಕಾಂಪ್ರೆನ್ಸಿವ್ ಟೂ ವೀಲರ್ ಇನ್ಶೂರೆನ್ಸ್ ಅಂದರೆ ನಿಮ್ಮದು ಬೇರೆ ಬೇರೆ ಅಂದರೆ ಅರ್ಥಕ್ವಿಕ್ ಆಗಿರ್ಬೋದು ಅಥವಾ ನ್ಯಾಚುರಲ್ ಡಿಸಾಸ್ಟರಿಂದ ಆಗಿರ್ಬೋದು, ಅಥವಾ ಅದು ಯಾರೋ ಥೆಫ್ಟ್ ಮಾಡಿರ್ಬೋದು, ಅಥವಾ ಸ್ಟೋಲನ್ ಮಾಡಿರ್ಬೋದು, ಯಾರೋ ತುಡುಗು ಮಾಡಿರ್ಬೋದು, ಅಥವಾ ಕಳ್ಳತನ ಮಾಡಿರ್ಬೋದು, ಅಥವಾ ನೀವು ವೆಹಿಕಲ್ ಕಳೆದು ಹೋಗಿರೋ ಚಾನ್ಸಸ್ ಇರುತ್ತೆ. ಅಂಥ ಚಾನ್ಸಸ್ನಲ್ಲಿ ಏನು ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತಲ್ಲ ಅದಕ್ಕೆ ಕಾಂಪ್ರೆನ್ಸಿವ್ ಟೂ ವೀಲರ್ ಇನ್ಶೂರೆನ್ಸ್ ಅಂತಾರೆ. ಮತ್ತು ಲಯಬಿಲಿಟಿ ಅಂದರೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್. ಲಯಬಿಲಿಟಿ ದಟ್ ಈಸ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂತ ಇದೆ ನೋಡಿ ಫ್ರೆಂಡ್ಸ್. ದಟ್ ಈಸ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂದರೆ ಇಲ್ಲಿ ನೀವು ಥರ್ಡ್ ಪಾರ್ಟಿ, 3 ಪಾರ್ಟಿ ಅಂದರೆ ಫಸ್ಟ್ ಪಾರ್ಟಿ ಈಸ್ ದ ಇನ್ಶೂರೆನ್ಸ್ ಯಾವ ಮಾಡಿಸಿರ್ತಾರಲ್ಲ ಅವ್ರದ್ದು. ಸೆಕೆಂಡ್ ಅಂದರೆ ಇನ್ಶೂರೆನ್ಸ್ ನಿಮ್ಗೆ ಯಾರು ಕೊಡ್ತಾರಲ್ಲ ಅದು ಸೆಕೆಂಡ್ ಪಾರ್ಟಿ. ಥರ್ಡ್ ಪಾರ್ಟಿ ಅಂದರೆ ನಿಮ್ಮಿಂದ ಬೇರೆಯವರಿಗೆ ಏನಾದರೂ ತೊಂದರೆ ಅಥವಾ ಡ್ಯಾಮೇಜ್ ಆಗಿತ್ತು ಅಂದರೆ ಅವ್ರಿಗೆ ಇನ್ಶೂರೆನ್ಸ್ ಕೊಡೋದಕ್ಕೆ ಥರ್ಡ್ ಪಾರ್ಟಿ ಟೂ ವೀಲರ್ ಇನ್ಶೂರೆನ್ಸ್ ಅಂತ ಕರಿತೀವಿ ಫ್ರೆಂಡ್ಸ್. ಇನ್ ಇಂಡಿಯಾ ಇಟ್ ಈಸ್ ಮ್ಯಾಂಡೇಟರಿ ಟು ಹ್ಯಾವ್ ಥರ್ಡ್ ಪಾರ್ಟಿ ಟೂ ವೀಲರ್ ಇನ್ಶೂರೆನ್ಸ್ ವೆನ್ ರೈಡಿಂಗ್ ಟೂ ವೀಲರ್ ಅಂತ ಕರಿತೀವಿ ಫ್ರೆಂಡ್ಸ್. ಆಮೇಲೆ ಕಾಂಪ್ರೆನ್ಸಿವ್ ಇನ್ಶೂರೆನ್ಸ್ ಪಾಲಿಸಿ ಅಂದರೆ ನಿಮ್ಮದು ಓನ್ ಡ್ಯಾಮೇಜ್ ಆಗಿತ್ತು ಅಂದರೆ ವೆಹಿಕಲ್ಸ್, ಅಥವಾ ಎಲ್ಲೋ ಆಕ್ಸಿಡೆಂಟ್ ಆಗಿತ್ತು, ಅಥವಾ ಏನೋ ಗಿಡ ಬಿದ್ದುಬಿಟ್ಟು ವೆಹಿಕಲ್ ಇನ್ಶೂರೆನ್ಸ್ ಡ್ಯಾಮೇಜ್ ಆಗಿತ್ತು, ಅರ್ಥಕ್ವಿಕ್ ಆಗಿತ್ತು, ಮಳೆ ಜಾಸ್ತಿ ಆಗಿತ್ತು, ಫ್ಲಡ್ ಬಂದ್ಬಿಟ್ಟು, ಅಥವಾ ಫೈರ್ ಆಗಿ ನಿಮ್ದು ಏನಾದರೂ ಅರ್ಥಕ್ವಿಕ್ಸ್ ಆಗಿ, ಅಥವಾ ಬೇರೆ ಏನಾದರೂ ಕಳೆದು ಹೋಗಿರೋದು, ಅಥವಾ ತುಡುಗು ಮಾಡಿರಿದ್ರೆ ಟೆರರಿಸ್ಟ್ ಅಟ್ಯಾಕ್ ಮಾಡಿ ಅವೆಲ್ಲ ನಿಮ್ಮದು ವೆಹಿಕಲ್ ಡ್ಯಾಮೇಜ್ ಆಗಿತ್ತು ಅಂದರೆ ಅವಾಗೇನು ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತಲ್ಲ ಅದಕ್ಕೆ ಏನಂತೀವಿ ನಾವು ಕಾಂಪ್ರೆನ್ಸಿವ್ ಇನ್ಶೂರೆನ್ಸ್ ಪಾಲಿಸಿ. ಇಟ್ ಈಸ್ ಹೈಯರ್ ಮೋರ್ ವ್ಯಾಲ್ಯೂಯಬಲ್ ದೆನ್ ಯುವರ್ ಲಯಬಿಲಿಟಿ ಇನ್ಶೂರೆನ್ಸ್ ಪಾಲಿಸಿ ಫ್ರೆಂಡ್ಸ್. ದೆನ್ ಇವತ್ತಿನ ಮಾಹಿತಿನ ತಿಳಿಸ್ಕೊಡ್ತಾ ದಟ್ ಈಸ್ ಹೌ ಟು ಬೈ ವೆಹಿಕಲ್ ಇನ್ಶೂರೆನ್ಸ್ ಆನ್ಲೈನಲ್ಲಿ ಯಾವ ಥರ ಮಾಡಬೇಕು, ಮತ್ತು ಇನ್ಶೂರೆನ್ಸ್ ಪಾಲಿಸಿನ ನೀವು ಯಾವ ಥರ ಬೈ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಾವು ವಿ ಮೂವ್ ಟು ಅವರ್ ಸ್ಟೆಪ್ಸ್ ಟು ಹೌ ಟು ಬೈ ವೆಹಿಕಲ್ ಇನ್ಶೂರೆನ್ಸ್ ಪಾಲಿಸಿ. ಓಕೆ ಫ್ರೆಂಡ್ಸ್, www.google.co.in ಅಂತ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದಾದಮೇಲೆ ನೀವು ನನಗೆ ಗೊತ್ತಿರೋದನ್ನ ಆಮೇಲೆ ತುಂಬಾ ಕಂಪ್ನಿಗಳ ಜೊತೆ ಟೈಅಪ್ ಆಗಿರೋದು, ಆಮೇಲೆ ನಿಮಗೆಲ್ಲ ಡೀಟೇಲ್ಸು, ಆಮೇಲೆ ಫುಲ್ಲಿ ಸ್ಯಾಟಿಸ್ಫೈಡ್ ವಿತ್ ಮೋರ್ ಕನ್ವೀನಿಯೆಂಟ್ ಆ್ಯಂಡ್ ಯೂಸರ್ ಫ್ರೆಂಡ್ಲಿ ಇರ್ತಕ್ಕಂಥ ಒಂದು ಕಂಪ್ನಿ ಯಾವುದಪ್ಪ ಅಂದರೆ policybazaar.com ಅಂತ ಕೇಳಿರ್ಬೋದು ನೀವು ಫ್ರೆಂಡ್ಸ್. ಇದು ಇನ್ಶೂರೆನ್ಸ್ ತುಂಬಾ ಫೇಮಸ್ ಇರೋವಂಥದ್ದು. ಸೊ ಈ ಪಾಲಿಸಿ ಬಜಾರ್ ಅಂತ ಹೊಡೆದ ಮೇಲೆ ನಿಮಗೆ policybazaar.com ಅಂತ ಓಪನ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಹೋಗಿಬಿಟ್ಟು ನೀವು ನೋಡ್ಕೋಬೋದು. ಇಲ್ಲಿ ಟೂ ವೀಲರ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್, ಫ್ಯಾಮಿಲಿ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್, ಲೈಫ್ ಮತ್ತು ಅಕೌಂಟ್ ಪಾಲಿಸಿ ಅಂತ ಇರುತ್ತೆ ಫ್ರೆಂಡ್ಸ್. ಸೊ ನಮಗೆ ಈಗ ಬೇಕಾಗಿರೋದು ಟೂ ವೀಲರ್ ಇನ್ಶೂರೆನ್ಸ್ ಆಗಿರಬೇಕಾದ್ರೆ ನೀವು ಪಾಲಿಸಿ ಬಜಾರ್ನಲ್ಲಿ ಹೋಗಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಇಲ್ಲಿ ತೋರಿಸುತ್ತೆ ನೋಡಿ ಫ್ರೆಂಡ್ಸ್. ಎಲ್ಲ ಡೀಟೇಲ್ಸ್ಗಳು ಇದಾವೆ ನೋಡಿ ಫ್ರೆಂಡ್ಸ್. ಇಲ್ಲ ಹೌದಾ, ನಿಮ್ಗೆ ಏನಾದರೂ ತೊಂದರೆ ಆದರೆ ಈ ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ನೋಡಿ ಸೇಲ್ಸ್ ಮಾಡ್ತಾ ಇರಬೇಕು, ಸರ್ವಿಸ್ ಮಾಡ್ತಾ ಇರಬೇಕಾದ್ರೆ,
ಆಮೇಲೆ ಇಲ್ಲೆಲ್ಲ ಟರ್ಮ್ ಲೈಫ್ ಇನ್ಸೂರೆನ್ಸ್, ಹೆಲ್ತ್ ಇನ್ಸೂರೆನ್ಸ್, ಇನ್ವೆಸ್ಟ್ಮೆಂಟ್ ಪ್ಲಾನ್, ಕಾರ್ ಇನ್ಸೂರೆನ್ಸ್ ಮಾಡಿಸಿದ್ರೆ ಇಲ್ಲಿ 2 ವೀಲರ್ ಅಂದರೆ 2 ವೀಲರ್, ಫ್ಯಾಮಿಲಿ ಹೆಲ್ತ್ ಅಂದರೆ ಫ್ಯಾಮಿಲಿ ಹೆಲ್ತ್. ಓಕೆನಾ ಫ್ರೆಂಡ್ಸ್, ನಾವೀಗ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋದು 2 ವೀಲರ್. ಸೊ 2 ವೀಲರ್ ಅಂತ ಇದ್ದಲ್ಲಿ ನೀವೇನು ಮಾಡ್ಬೋದು, ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅಕೌಂಟ್ ಏನಾದರೂ ನೀವು ಸೈನ್ ಅಪ್ ಮಾಡ್ತಿದ್ರೆ ಅಂದರೆ ನಿಮ್ಮ ಅಕೌಂಟಿಗೆ ನೀವೇನಾದರೂ ರಿಜಿಸ್ಟರ್ ಮಾಡ್ತೀನಿ ಅಂತಿದ್ರೆ ಸೊ ರಿಜಿಸ್ಟರ್ ಮಾಡಬೇಕು ಫ್ರೆಂಡ್ಸ್. ಸೊ ನಾನು ಆಲ್ರೆಡಿ ಇಲ್ಲಿ ರಿಜಿಸ್ಟರ್ ಮಾಡಿದ್ದೀನಿ, ಸೊ ಹಾಗಾಗಿ ಅದು ತೋರಿಸ್ತಾ ಇದೆ ಫ್ರೆಂಡ್ಸ್. ಸೊ ಇಲ್ಲಿದೆ ನೋಡಿ ಫ್ರೆಂಡ್ಸ್, ಈ ಥರ ನಾನು ಆಲ್ರೆಡಿ ಸೈನ್ ಅಪ್ ಆಗಿದ್ದೀನಿ. ನೀವು ಸೈನ್ ಅಪ್ ಆಗ್ತೀನಿ ಅಂದರೆ ಹೊಸದಾಗಿ ಸೊ ನೀವು ಇಲ್ಲಿ ಸೈನ್ ಅಪ್ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ ತೋರಿಸುತ್ತೆ ಈಗ. ಸೊ ನಿಮ್ಮ ಮೊಬೈಲ್ ನಂಬರ್ನ ಹೊಡಿಬೇಕು ಫ್ರೆಂಡ್ಸ್. ನಾನು ಈಗ ಸಪೋಸ್ ನಾನು ಹೊಡಿತೀನಿ ನೋಡಿ ಫ್ರೆಂಡ್ಸ್, ಯಾವುದೋ ಒಂದು ಡಮ್ಮಿ ನಂಬರ್ನ ಹೊಡಿತಾ ಇದ್ದೀನಿ ಫ್ರೆಂಡ್ಸ್. ಅದು ಹೊಡೆದಾದ್ಮೇಲೆ ನಿಮಗೆಲ್ಲ ಡೀಟೇಲ್ಸ್ನ ಕೊಡ್ತಾ ಹೋಗುತ್ತೆ ಫ್ರೆಂಡ್ಸ್. ಈಗ ನೀವು ಆಲ್ರೆಡಿ ಇದು ತೋರಿಸುತ್ತೆ ನೋಡಿ ಫ್ರೆಂಡ್ಸ್. ಇವೆಲ್ಲ ಇನ್ಫಾರ್ಮೇಷನ್ನ ಒಂದೊಂದಾಗಿ ನೋಡ್ತಾ ಹೋಗ್ಬೋದು ಫ್ರೆಂಡ್ಸ್. ಈಗ ಇಲ್ಲಿ ನೀವು ಸೈನ್ ಅಪ್ ಆಗ್ತೀನಿ ಅಂತಂದರೆ ನಿಮಗೊಂದು OTP ಬರುತ್ತೆ ಫ್ರೆಂಡ್ಸ್. ಓಕೆನಾ, ಈ OTPನ ತೊಗೊಂಡು ನೀವು ಲಾಗಿನ್ ಆಗಬೇಕು ಫ್ರೆಂಡ್ಸ್. ಓಕೆನಾ, ಲಾಗಿನ್ ಆದ ತಕ್ಷಣ ನಿಮ್ಗೇನು ಬರುತ್ತೆ, ಈ ಥರದ್ದೆಲ್ಲ ಡೀಟೇಲ್ಸ್ ಬರುತ್ತೆ. ಡ್ಯಾಶ್ ಬೋರ್ಡ್ ಬರುತ್ತೆ, ಪಾಲಿಸೀಸ್ ಬರುತ್ತೆ, ದೆನ್ ಸರ್ಚಸ್ಸು, ಡಾಕ್ಯುಮೆಂಟ್ಸು, ಪ್ರೊಫೈಲು, ನಿಮ್ದೆಲ್ಲ ಇಲ್ಲೆಲ್ಲ ಇನ್ಫಾರ್ಮೇಷನ್ ಬರುತ್ತೆ ಫ್ರೆಂಡ್ಸ್. ಓಕೆನಾ, ನೀವು ಅದಾದಮೇಲೆ ಇಲ್ಲಿ ತೋರಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಈಗ ನಿಮ್ದು ಬಂತು. ಓಕೆ, ಈಗೇನು ಮಾಡಿ .google. ಓಕೆನಾ, ಸೊ ಇಲ್ಲಿ ಹೋಗಿ ಓಕೆನಾ, ನಾನು ಹೊಡೆದೆ ಫ್ರೆಂಡ್ಸ್ ಪಾಲಿಸಿ ಬಜಾರ್ ಅಂತ ವಾಪಸ್ ಬಂದೆ ನಾನು. ಸೊ ಅಕೌಂಟ್ನಲ್ಲಿ ರಿಜಿಸ್ಟರ್ ಮಾಡಿದೆ. ಸೊ ಪಾಲಿಸಿ ಬಜಾರ್ನಲ್ಲಿ ಬಂದಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೆ 2 ವೀಲರ್ ಬೈಕ್ ಇನ್ಸೂರೆನ್ಸ್ ಬೇಕಾಗಿದೆ. ಸೊ 2 ವೀಲರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ, ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿ ನಿಮಗೆ ಹೇಳುತ್ತೆ ಎಂಟರ್ ಯುವರ್ ಬೈಕ್ ನಂಬರ್ ಅಂತ ಹೇಳುತ್ತೆ ಫ್ರೆಂಡ್ಸ್. ಸೊ ನಾನೀಗ ಜಸ್ಟ್ ಒಂದು ಡಮ್ಮಿ ಹೊಡಿತಾ ಇದ್ದೀನಿ ಫ್ರೆಂಡ್ಸ್. ಓಕೆನಾ, ಒಂದು ಬೈಕಿದ ನಂಬರ್ ಹೊಡಿತಾ ಇದ್ದೀನಿ. ಸೊ ಇಲ್ಲಿ ಪ್ರೊಸೀಡ್ ವಿತ್ ಬೈಕ್ ನಂಬರ್, ನಿಮ್ಮ ಬೈಕ್ ನಂಬರ್ ಜೊತೆ ನೀವು ಪ್ರೊಸೀಡ್ ಮಾಡ್ತೀನಿ ಅಂದರೆ ಮಾಡಿ ಫ್ರೆಂಡ್ಸ್. ಈ ಥರ ತೋರಿಸುತ್ತೆ. ಸೊ ಇದಾದಮೇಲೆ ಇಲ್ಲಿ ನೋಡಿ. ಓಕೆನಾ, ಈ ಥರ ನಿಮಗೆ 2 ಟ್ಯಾಬ್ ಬರುತ್ತೆ. ಸೊ ಅವಾಗ ನೀವು ಸೆಲೆಕ್ಟ್ ಸಿಟಿ ಆ್ಯಂಡ್ RTO ಅಂತಿದೆ ಫ್ರೆಂಡ್ಸ್. ಇಲ್ಲಿ ನೋಡಿ ನಿಮ್ಗೆ ಯಾವ ಸಿಟಿ ನಿಯರ್ ಅದ ಆ ಸಿಟಿ ನಂಬರ್ನ ಮತ್ತು ಅದ್ರ ಕೋಡ್ನ ಹೊಡಿಬೇಕು ಫ್ರೆಂಡ್ಸ್. ಈಗ ನಂದು ಜಮಖಂಡಿ ಇದೆ ಅಂದರೆ ನೋಡಿ ಫ್ರೆಂಡ್ಸ್, ನಾನು ತೋರಿಸ್ತಾ ಇದ್ದೀನಿ KA 48. ಸೊ ಜಮಖಂಡಿ ಕರ್ನಾಟಕ ಅಂತ ಬರ್ತಾರೆ ನೋಡಿ ಫ್ರೆಂಡ್ಸ್. ಇದನ್ನು ಕ್ಲಿಕ್ ಮಾಡಬೇಕು. ಸೊ ಅದರಲ್ಲಿ ನಿಮ್ಗೆ ಯಾವ ಕಂಪನಿ ಬೈಕ್ ಇದೆ, ಹೋಂಡಾನ್ ಇದೆಯೋ, ಬಜಾಜ್ ಇದೆಯೋ, ಹೀರೋ ಹೋಂಡಾ ಇದೆಯೋ, TVS, ಯಮಹಾನೋ, ಹೀರೋ ಮೋಟೋಕಾರ್ಪೋ, ರಾಯಲ್ ಎನ್ಫೀಲ್ಡು, ಸುಜುಕಿನೋ, ಮಹೀಂದ್ರನೋ, KTM, LML ಯಾವ ಕಂಪ್ನಿ ಇದೆ. ಸೊ ಸಪೋಸ್ ಈಗ ನಂದು ಹೋಂಡಾದಿದ್ದರೆ ನಾನು ಹೋಂಡಾದ ಅಂತ ಕ್ಲಿಕ್ ಮಾಡಿದೆ ಫ್ರೆಂಡ್ಸ್. ಓಕೆನಾ, ಇದರಲ್ಲಿ ಹೋಂಡಾದಲ್ಲಿ ಮತ್ತೆ ನಿಮಗೆ ವೆರೈಟಿ ಆಫ್ ಮಾಡಲ್ಸ್ ಬರ್ತಾವೆ. ಸೆಲೆಕ್ಟ್ ಮಾಡಲ್, ನಂದು ಯಾವುದು ಆ್ಯಕ್ಟಿವ್ ಹೋಂಡಾನ ಇದೆಯೋ, ಏವಿಯೇಟರ್ ಇದೆಯೋ, ಡಿಯೋ ಇದೆಯೋ, ಆ್ಯಕ್ಟಿವ್ ಡಿಯೋ ಇದೆಯೋ, ಆ್ಯಕ್ಟಿವ್ 1 ಇದೆಯೋ, ಎಕ್ಸ್ಪ್ಲೇಡ್ ಇದೆಯೋ, ಡ್ರೀಮಿಗ ಇದೆಯೋ, CB ಟ್ವಿಸ್ಟರ್ ಇದೆಯೋ, ಯುನಿಕಾರ್ನ್ ಇದೆಯೋ, ಶೈನ್ ಇದೆಯೋ, CB ಶೈನ್ ಇದೆಯೋ. ಸೊ ಸಪೋಸ್ ಒಂದು CB ಶೈನ್ ಇದೆ, CB ಶೈನ್. ಓಕೆನಾ, ಇನ್ನು ಸೆಲೆಕ್ಟ್ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಓಕೆನಾ, ಇದಾದಮೇಲೆ ನಿಮ್ಗೆ ಇದರಲ್ಲಿ ವಿತ್ ಡ್ರಮ್ ಇದೆಯೋ, ಇಲ್ಲಿ ನೋಡಿ ಡಿಸ್ಕ್ ಬ್ರೇಕ್ ಇದೆಯೋ, ಡ್ರಮ್ ಬ್ರೇಕ್ ಎಲ್ಲ ಇದೆ, ಎಷ್ಟು CC ಇದೆ ಇಂಜಿನ್ಸು, 125, 149, 149, 125 ಈ ಥರ ಇದೆ. ಸೊ ಎಲೆಕ್ಟ್ರಿಕ್ ಸ್ಟಾರ್ಟ್ ಟರ್ಮ್ ವಿತ್ ಅಲೋಯನ್ಸಸ್. ಓಕೆನಾ, ಇದು. ಸೊ ಆಮೇಲೆ ನಿಮ್ಮದು ರಿಜಿಸ್ಟ್ರೇಷನ್, ಬೈಕ್ ಯಾವಾಗ ರಿಜಿಸ್ಟ್ರೇಷನ್ ಆಗಿದೆ ಅದರ ಡೇಟ್ಸ್ 2018ನಲ್ಲಿ ಆಗಿತ್ತು ಅಂದರೆ 2018. ಓಕೆನಾ, ಇಷ್ಟು ಹೊಡೆದ್ಮೇಲೆ ಫ್ರೆಂಡ್ಸ್, ಸೊ ನಿಮ್ಗೆ ಕೇಳುತ್ತೆ ಇಲ್ಲಿ ಜಸ್ಟ್ ಆನ್ಸರ್ 2 ಸಿಂಪಲ್ ಕ್ವಶನ್ಸ್ ಟು ಗೆಟ್ ಮೋರ್ ಅಕ್ಯುರೇಟ್ ಕೋಡ್ಸ್ ಅಂತ ಕೇಳುತ್ತೆ. ಹ್ಯಾಸ್ ಯುವರ್ ಕರೆಂಟ್ ಪಾಲಿಸಿ ಎಕ್ಸ್ಪೈರ್ಡ್ ಅಂದರೆ ನೀವು ಮುಂಚೆ ಏನಾದರೂ ನಿಮ್ಮದು ಇನ್ಸೂರೆನ್ಸ್ ಪಾಲಿಸಿನ ಮಾಡಿಸಿದ್ರೆ ಅಂದರೆ ಫ್ರೆಂಡ್ಸ್ ಅಲ್ಲಿ ನಿಮ್ಮದು ನಾಟ್ ಎಕ್ಸ್ಪೈರ್ಡ್ ಅಂತ ತೊಗೋಬೇಕು. ಈಗ ಆಲ್ರೆಡಿ ಎಕ್ಸಿಸ್ಟೆಡ್ ಇತ್ತಂದರೆ, ಎಕ್ಸ್ಪೈರ್ಡ್ ಆಗಿ 3 ತಿಂಗಳಾಗಿತ್ತಂದ್ರೆ ಇದನ್ನು ತೊಗೊಳ್ಳಿ. ಎಕ್ಸ್ಪೈರ್ಡ್ ಮೋರ್ ದನ್ 90 ಡೇಸ್ ಆಗಿತ್ತಂದ್ರೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅಥವಾ ನಮ್ಗೆ ಗೊತ್ತೇ ಇಲ್ಲಪ್ಪ ಅಂದರೆ ಇದನ್ನು ತೊಗೊಳ್ಳಿ ಫ್ರೆಂಡ್ಸ್. ಐ ಡೋಂಟ್ ರಿಮೆಂಬರ್, ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ. ಈಗ ನನಗೆ ಆಗಿದೆಯೋ ಅಥವಾ ಇಲ್ಲೋ. 1 year ಡ್ಯಾಮೇಜ್, ಐ ಡೋಂಟ್ ರಿಮೆಂಬರ್. ನೋಡಿ ಕೇಳುತ್ತೆ ವಿಚ್ ಕವರ್ ಡಿಡ್ ಯು ಹ್ಯಾವ್ ಯುವರ್ ಎಕ್ಸ್ಪೈರ್ಡ್ ಪಾಲಿಸಿ. 1 yearದ ಸ್ಟ್ಯಾಂಡರ್ಡ್ ಮಾಡಿಸಿದ್ರು, ಥರ್ಡ್ ಪಾರ್ಟಿ ಮಾಡಿಸಿದ್ರು. ಸಪೋಸ್ ಈಗ ನಾನು ಥರ್ಡ್ ಪಾರ್ಟಿ ಮಾಡಿಸಿದೆ ಅಂದರೆ ಥರ್ಡ್ ಪಾರ್ಟಿ ತಗೋ. 1 year ಡ್ಯಾಮೇಜ್ ಓನ್ಲಿ ತೊಗೊಂಡಿದ್ದೀನಿ 1 year. ನನಗೆ ಗೊತ್ತಿಲ್ಲಪ್ಪ ಅಂದರೆ ಐ ಡೋಂಟ್ ರಿಮೆಂಬರ್, ನನಗೆ ಗೊತ್ತಿಲ್ಲ ಹಳೆಯದ್ರ ಬಗ್ಗೆ. ಓಕೆನಾ, ಇದಾದಮೇಲೆ ಫ್ರೆಂಡ್ಸ್ ಈ ಥರ ಓಪನ್ ಆಗುತ್ತೆ. ಓಕೆನಾ, ಈ ಥರ ಓಪನ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಎಲ್ಲ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ ಬಂತು ನಿಮಗೆ 1 year ಪ್ಲ್ಯಾನ್, ಮಲ್ಟಿ ಇಯರ್ ಪ್ಲ್ಯಾನ್ಸ್ ಅಂತ ಬರುತ್ತೆ. ಇಲ್ಲಿ ವಿತ್ ಪರ್ಸನಲ್ ಆಕ್ಸಿಡೆಂಟ್ ಕವರ್. ಪರ್ಸನಲ್ ಆಕ್ಸಿಡೆಂಟ್ ಕವರ್ ಅಂದರೆ ಇಲ್ಲಿ ತೋರಿಸುತ್ತೆ ನೋಡಿ ಫ್ರೆಂಡ್ಸ್. 15 lakhsವರೆಗೂ ಕೂಡ ನೀವು ಏನಾದರೂ ಕ್ಲೈಮ್ ಮಾಡ್ತೀನಿ ಅಂದರೆ ಪರ್ಸನಲ್ ಆಕ್ಸಿಡೆಂಟ್ ಇನ್ಸೂರೆನ್ಸ್ ಇದೆ ಆ್ಯಡ್ ಆಗುತ್ತೆ. ಅಮೌಂಟ್ ಜಾಸ್ತಿ ಬರುತ್ತೆ. ಇದು ಪರ್ಸನಲ್ ಆಕ್ಸಿಡೆಂಟ್ ಇಲ್ಲಿ ತೋರಿಸುತ್ತೆ ನೋಡಿ ಫ್ರೆಂಡ್ಸ್. ಹೌದಾ, ನಿಮಗೇನಾದರೂ 15 lakhsವರೆಗೂ ಪರ್ಸ್ನಲ್ ನಿಮಗೆ ಡ್ಯಾಮೇಜ್ ಆಗಿತ್ತು ಅಂದರೆ ನಿಮ್ದು ಓನ್ ಪರ್ಸ್ನಲ್ ಆಕ್ಸಿಡೆಂಟ್ ಪರ್ಸ್ನಲ್ ಆಗಿ ಏನಾದರೂ ಕ್ಲೈಮ್ ಮಾಡ್ತೀನಿ ಅಂದರೆ ಅವಾಗ ಇದನ್ನು ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬೇಡ ಅಂದರೆ 1 year ಪ್ಲ್ಯಾನ್, 2 year ಪ್ಲ್ಯಾನ್, 3 year ಪ್ಲ್ಯಾನ್ ಇರುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ದಿಸ್. ಇವೆಲ್ಲ ಇನ್ಸೂರೆನ್ಸ್ ಕಂಪ್ನಿಗಳು ಫ್ರೆಂಡ್ಸ್. ಇಲ್ಲೆಲ್ಲ ತೋರಿಸ್ತಾ ಇದ್ದೀನಿ, ಇಷ್ಟೆಲ್ಲ ಇನ್ಸೂರೆನ್ಸ್ ಕಂಪ್ನಿಗಳಿದೆ. ಎಕ್ಸಾಂಪಲ್ ಯೂನಿವರ್ಸಲ್ ಸೋಂಪಾ, ದೆನ್ SBI ಜನರಲ್ಲು, ಯುನೈಟೆಡ್ ಇನ್ಸೂರೆನ್ಸು, ಬಜಾಜು, ದೆನ್ ಓರಿಯೆಂಟಲ್ ಇನ್ಸೂರೆನ್ಸ್, ನ್ಯೂ ಇಂಡಿಯಾ ಇನ್ಸೂರೆನ್ಸ್, ಇಫಿಕೋ.
ಓಕೆನಾ. ಇವೆಲ್ಲ ಫ್ರೆಂಡ್ಸ್ ಇದೆ. ಮತ್ತು ಇದೇನು ಕವರೇಜ್ ಟೈಪ್ ರೆಗ್ಯುಲರ್ ಥರ್ಡ್ ಪಾರ್ಟಿ ಓನ್ಲಿ, ಅಂದರೆ ಥರ್ಡ್ ಪಾರ್ಟಿಗೆ ಮಾತ್ರ ಇದು ರೆಗ್ಯುಲರ್ ಥರ್ಡ್ ಪಾರ್ಟಿಗೆ ಮಾತ್ರ ಅಪ್ಲೈ ಆಗುತ್ತೆ ಫ್ರೆಂಡ್ಸ್. ಆಮೇಲೆ ನಿಮ್ಮದು ಬೇರೆ ಯಾವುದೂ ಅಪ್ಲೈ ಆಗಲ್ಲ. ಲಿಮಿಟೆಡ್ ಥರ್ಡ್ ಪಾರ್ಟಿ ಓನ್ಲಿ, ರೆಗ್ಯುಲರ್ ಥರ್ಡ್ ಪಾರ್ಟಿ ಓನ್ಲಿ. ದೆನ್ ನಾಟ್ ಅಪ್ಲಿಕೇಬಲ್ ಬೇಕಾಯ್ತು ಅಂದರೆ ನಾಟ್ ಅಪ್ಲಿಕೇಬಲ್ ಫ್ರೆಂಡ್ಸ್. ಓಕೆನಾ. ನೀವು 2 ಇಯರ್ಸ್ ಪ್ಲ್ಯಾನ್ ಅಂತಂದರೆ 2 ಇಯರ್ಸ್ ಪ್ಲ್ಯಾನ್ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನೋಡಿ 2 ಇಯರ್ಸ್ ಮಾಡಿದಾಗ ಒಂಥರ ಅಮೌಂಟ್ ಬೇರೆ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಬರುತ್ತೆ ಓಕೆನಾ. 2 ಇಯರ್ಸ್ ಇದು ಒಂದೇ ಅವೈಲೇಬಲ್ ಇದೆ ನೋಡಿ ಫ್ರೆಂಡ್ಸ್. 3 ಇಯರ್ಸ್ ಹೋದಾಗ ನೀವು ನೋಡಿ ಫ್ರೆಂಡ್ಸ್ 3 ಇಯರ್ಸ್ದು ಬರುತ್ತೆ ಓಕೆನಾ. 3 ಇಯರ್ಸ್ ಮಾಡ್ತೀನಿ ಅಂದರೆ 3 ಇಯರ್ಸ್ ಪ್ಲ್ಯಾನ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಆ 3 ಇಯರ್ಸ್ ಆದಮೇಲೆ ನೀವು ಆಟೋಮೆಟಿಕ್ಕಾಗಿ ಇದನ್ನು ಚೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಸಪೋಸ್ ಈಗ ನಾವು 1 ಇಯರ್ಸ್ ಮಾಡಿಸ್ತಾ ಇದ್ದಿದ್ರೆ ಇವೆಲ್ಲ ಇದೆ. 1 ಇಯರ್ಗೆ 752 ರೂಪೀಸ್ ಇದೆ ಅಂತ ಹೇಳ್ಬೋದು. ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನನಗೆ. ಜಾಸ್ತಿ ನಾವು ಪ್ರಿಫರ್ ಮಾಡೋದು 3 ಇಯರ್ಸಿಗೆ ಮಾಡಿ. ಜಾಸ್ತಿ ಜನ 3 ಇಯರ್ಗೆ ಮಾಡಿ, ಯಾಕಂದರೆ ನಿಮಗೆ ಅಮೌಂಟ್ ಕಡಿಮೆ ಆಗುತ್ತೆ. ಆಮೇಲೆ ಪದೇ ಪದೇ ಮಾಡಿಸೋ ಅವಶ್ಯಕತೆ ಇರೋಲ್ಲ. ಆಮೇಲೆ ಇಲ್ಲಿ ತೋರಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಇಲ್ಲೇನದು ಕವರೇಜ್ ಟೈಪ್ ರೆಗ್ಯುಲರ್ ಥರ್ಡ್ ಪಾರ್ಟಿ, ಇದು ಇನ್ಶೂರೆನ್ಸ್ ಕಂಪ್ನಿ, ಇದು ಪ್ರೀಮಿಯಂ ಇಷ್ಟು ಕಟ್ಟಬೇಕಾಗುತ್ತೆ. ಇದಕ್ಕೆ ಇನ್ಕ್ಲೂಡಿಂಗ್ ಮತ್ತು GST ಬರುತ್ತೆ ಫ್ರೆಂಡ್ಸ್. ಈ ಕಂಪಲ್ಸರಿ GST ಮಾಡಿದರೆ. ಆಮೇಲೆ ಇಲ್ಲಿದೆ ನೋಡಿ, ಕರೆಂಟ್ಲಿ ಸೆಟ್ ಫಾರ್ ಲೋವೆಸ್ಟ್ ಪ್ರೈಸ್ IDV ಅಂದರೆ ಇನ್ಶೂರ್ಡ್ ಡಿಪಾಸಿಟ್ ವ್ಯಾಲ್ಯೂ ಅಂತ ಬರುತ್ತೆ. ಅಂದರೆ ಎಷ್ಟು ಅಮೌಂಟಿಗೆ ನೀವು ಕ್ಲೈಮ್ ಮಾಡ್ತಾರೆ ಅದ್ರ ಮೇಲೆ ಹೋಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ. ಆಮೇಲೆ ಇದು NCB ನಾನ್ ಕರೆಂಟ್ ಬೋನಸ್ ಅಂತ ಕೇಳ್ತೀವಿ. ಅಂದರೆ ನಾನ್ ಕ್ಲೈಮ್ ಆಫ್ ಬೋನಸ್ನ ನಿಮಗೆ ಕೊಡೋಕ್ಕಾಗಲ್ಲ ಫ್ರೆಂಡ್ಸ್. ಸೊ ಅದು ನೋ ಕ್ಲೈಮ್ ಆಫ್ ಬೋನಸ್ ಅಂತ ತೋರಿಸುತ್ತೆ. ನಾಟ್ ಅಪ್ಲಿಕೇಬಲ್ ಇದೆ. ಸೊ ಇದು ನಾಟ್ ಅಪ್ಲಿಕೇಬಲ್ ಇದೆ. ಸೊ ಇಲ್ಲಿದೆ ನೋಡಿ. ನೆಕ್ಸ್ಟ್ ಇದೆ ಒಂದು ಯಾವುದೋ ಮಾಡಿಸ್ತಾ ಇದ್ದೀನಿ ಅಂದ್ಕೊಳ್ಳಿ. ಈಗ ನನಗೆ ಸಪೋಸ್ ನನಗೆ ಓರಿಯೆಂಟಲ್ ಅಥವಾ ಬಜಾಜು ಯಾವುದೋ ಒಂದು ಕಂಪ್ನಿ ನಾನು ಮಾಡಿಸ್ತೀನಿ ಅಂತಿದ್ರೆ, ಸೊ ದೆನ್ SBI ಜನರಲ್. ಓಕೆನಾ. ಈಗ ನಾನು ಇದು ಯಾವುದೋ ಒಂದು ಫ್ರೆಂಡ್ಸ್ ಒಂದು ಯಾವುದೋ ತೊಗೋತೀನಿ ನೋಡಿ. 752 ಇದೆ. ಸೊ 752 ಮೇಲೆ ಕ್ಲಿಕ್ ಮಾಡಿದೆ ಫ್ರೆಂಡ್ಸ್. ಈಗ ಕ್ಲಿಕ್ ಮಾಡಿದ ತಕ್ಷಣ ಏನು ಮಾಡುತ್ತೆ ಅಂದರೆ ಅದು ಓಪನ್ ಆಗುತ್ತೆ. ಮತ್ತು ನಿಮ್ಮದು ಸ್ಟೆಪ್ ಬೈ ಸ್ಟೆಪ್ 752 ರೂಪೀಸ್. ಓಕೆನಾ. ಇದಾದಮೇಲೆ ನಿಮ್ಮ ಮೊಬೈಲ್ ನಂಬರ್ ಹೊಡಿಬೇಕು ಫ್ರೆಂಡ್ಸ್. ಮೊಬೈಲ್ ನಂಬರು, ದೆನ್ ನಿಮ್ಮದು ಅಡ್ರೆಸ್ಸು, ದೆನ್ ಇಲ್ಲಿ ಏನಿದೆ ಅಲ್ಲ ಫ್ರೆಂಡ್ಸ್, ಇಲ್ಲಿ ಬರುತ್ತೆ ನೋಡಿ. ಈಗ ನಿಮ್ದು ಯಾವುದಿದೆ ಅಂದರೆ, ನಾನು ಸಪೋಸ್ ಬಾಗಲಕೋಟೆ ಹೊಡಿತೀನಿ ಅಂದರೆ ನಾಟ್ 1 ಇಲ್ಲಿ ಏನಿದೆ ಅಲ್ಲಿ ಅಂದರೆ ಒಂದು ಯಾವುದೋ ಅಡ್ರೆಸ್ ಹೊಡಿತಾ ಇದ್ದೀನಿ ಫ್ರೆಂಡ್ಸ್. ಈಗ ಡಮ್ಮಿ ಅಡ್ರೆಸ್ಸು 5 ಓಕೆನಾ. ಇಲ್ಲಿದೆ ನೋಡಿ ಫ್ರೆಂಡ್ಸ್, ಜಮಖಂಡಿ ಬಾಗಲಕೋಟೆ. ಓಕೆನಾ ಫ್ರೆಂಡ್ಸ್. ಈ ಥರ ಜಮಖಂಡಿ. ಓಕೆನಾ ಫ್ರೆಂಡ್ಸ್, ಜಮಖಂಡಿ. ಇಲ್ಲಾಂದರೆ ಬ್ಯಾಂಗಲೂರು ಅಂತ ಕೊಡಿ ಫ್ರೆಂಡ್ಸ್. ಬ್ಯಾಂಗಲೂರು ನಿಮ್ಗೆ ಯಾವಾಗ ನಿಯರ್ ಇರುತ್ತಲ್ಲ, ಸೊ ಆ ಸಿಟಿ. ಸಪೋಸ್ ನಾನು ಬ್ಯಾಂಗ್ಳೂರು ಅಂತ ಒಂದು ಎಕ್ಸಾಂಪಲ್ ತೊಗೊಂಡೆ. ಬ್ಯಾಂಗ್ಳೂರ್ದಾದಮೇಲೆ ನಿಮ್ಗೆ ಯಾವ ಪಿನ್ ಕೋಡ್ 560001 ಬೆಂಗಳೂರು ಪಿನ್ ಕೋಡ್. ಜಸ್ಟ್ ಒಂದು ಅಡ್ರೆಸ್ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ಥರ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಆಮೇಲೆ ನಿಮಗೆ ಆ ಅಡ್ರೆಸ್ ಪಿನ್ ಕೋಡ್ ತೋರಿಸಿದ್ರೆ ನಿಯರೆಸ್ಟ್ ಸಿಟಿ ತೊಗೊಂಡ್ರು ಕೂಡ ಅದು ಕ್ಲೈಮ್ ಆಗುತ್ತೆ ಫ್ರೆಂಡ್ಸ್. ಕಂಟಿನ್ಯೂ ಫಾರ್ ನೆಕ್ಸ್ಟ್ ಸ್ಟೆಪ್. ಓಕೆನಾ. ವೆಹಿಕಲ್ ಇನ್ಶೂರೆನ್ಸ್ ನೇಮ್ ಇದೆ ನೋಡಿ ಫ್ರೆಂಡ್ಸ್. ಈಗ ನಂದು ನೇಮ್ ಕೇಳ್ತಾ ಇದೆ. ಸೊ ನೇಮ್ ನೆಕ್ಸ್ಟು ಸೆಕೆಂಡ್ ಸ್ಟೆಪ್ಗೆ ಬರಬೇಕು ಫ್ರೆಂಡ್ಸ್. ಸೆಕೆಂಡ್ ಸ್ಟೆಪ್ನಲ್ಲಿ ನೀವು ಯಾರ ಹೆಸರಿಗೆ ಕೊಡಬೇಕಂತಿದ್ರೆ, ಈಗ ಸಪೋಸ್ XYZ ನಾವು ಒಂದು ಕಂಪ್ನಿ XYZ ಕೊಡ್ತಾ ಇದ್ವಿ. ನೀವು ರಿಲೇಷನ್ಶಿಪ್ ಯಾವುದಾದ್ರು ಫಾದರು ಮದರು ಯಾರಿದ್ದಾರೆ ಅವ್ರದ್ದೊಂದು ಕೊಡಿ ಫ್ರೆಂಡ್ಸ್. ಈಗ ಅದರ್ಸ್ ಇದೆ ಅಂದರೆ ಅದರ್ಸ್. ಓಕೆನಾ. ದೆನ್ ಅವ್ರ ಏಜ್ ಫ್ರೆಂಡ್ಸ್ 21 ಇಯರ್ ಆಗಿತ್ತಾ, ಕಂಟಿನ್ಯೂ. ಓಕೆನಾ ಫ್ರೆಂಡ್ಸ್. ಅದಾದಮೇಲೆ ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಯಾವುದಿದೆ, ಬೈಕ್ ನಂಬರ್ ರಿಜಿಸ್ಟ್ರೇಷನ್ ನಂಬರ್ ಏನಿದೆ ಅಲ್ಲ, ಸೊ ಅದನ್ನು ನಾವೊಂದು ಡಮ್ಮಿ ಕೊಡ್ತಾ ಇದ್ದೀವಿ ಫ್ರೆಂಡ್ಸ್. ಈ ಥರ 65 66. ದೆನ್ ಇಂಜಿನ್ ನಂಬರ್ ಹೊಡಿಬೇಕು ಫ್ರೆಂಡ್ಸ್. 1 2 3 4 5 6. ಓಕೆನಾ ಫ್ರೆಂಡ್ಸ್. ದೆನ್ ಚೆಸ್ಸಿ ನಂಬರ್ ಹೊಡಿಬೇಕು ಫ್ರೆಂಡ್ಸ್. ಓಕೆನಾ. ಚೆಸ್ಸಿ ನಂಬರ್ ಹೊಡೆದಾದ್ಮೇಲೆ ನಿಮ್ದು ಯಾವ ಡೇಟಿಗೆ ರಿಜಿಸ್ಟ್ರೇಷನ್ ಡೇಟ್ ಡಮ್ಮಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನಗೆ ನೋಡಿ. ಸೆಪ್ಟೆಂಬರು, ಜನವರಿ, ದೆನ್ 2018ಗೆ ಆಯಿತು. ವೆರಿಫೈ ಪ್ರೀಮಿಯಮ್ ಫ್ರೆಂಡ್ಸ್. ಓಕೆನಾ. ಇದು ನೆಕ್ಸ್ಟ್ ಸ್ಟೆಪ್ಗೆ ಫಾರ್ವರ್ಡ್ ಆಗುತ್ತೆ ಫ್ರೆಂಡ್ಸ್. ಸೊ ಅದಾದಮೇಲೆ ನೀವು ವೆರಿಫೈ ಪ್ರೀಮಿಯಮ್ ಬರುತ್ತೆ. ಥರ್ಡ್ ಸ್ಟೆಪ್ ಬರುತ್ತೆ ಫ್ರೆಂಡ್ಸ್, ವೆರಿಫೈ ಪ್ರೀಮಿಯಮಿಗೆ ಬಂದಾಗ ಇಲ್ಲೆಲ್ಲ ಡೀಟೇಲ್ಸ್ ಕೊಡ್ತಾ ಇದ್ದೀನಿ ನೋಡಿ. ಮಿಸ್ಟರ್ ರವಿಕುಮಾರ್ ಸಜ್ಜನರ್, ನಾಮಿನಿ ನೇಮ್ ಏನಿದೆ, ದೆನ್ ಇಲ್ಲೇ ನೋಡಿ ನಿಮ್ಮ ಅಡ್ರೆಸ್ಸು. ಸಪೋಸ್ ನಾನು ಬೆಂಗಳೂರು ಹಾಕಿದ್ದೀನಿ, ಸೊ ಬೆಂಗಳೂರು ನಿಮ್ಮ ಇಮೇಲ್ ID, ನಿಮ್ಮ ಮೊಬೈಲ್ ನಂಬರು, ದೆನ್ ದಿಸ್ ಎವ್ರಿಥಿಂಗ್. ಇದನ್ನೇನಾದರೂ ನಿಮ್ಮಲ್ಲಿ ರಾಂಗ್ ಇತ್ತಂದರೆ ಇಲ್ಲಿ ಎಡಿಟ್ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿದೆ ನೋಡಿ, ಎಡಿಟ್ ಅಂತ ಟ್ಯಾಬ್ ಕೊಟ್ಟರೆ ನಿಮಗೆ ಎಡಿಟ್ ಆಗುತ್ತೆ ಫ್ರೆಂಡ್ಸ್. ಎಡಿಟ್ ಮಾಡೋದು ಏನಾದರೂ ಚೇಂಜಸ್ ಇದ್ದರೆ ತೋರಿಸುತ್ತೆ ಅದು. ಏನಿಲ್ಲಪ್ಪ ಅಂದರೆ ಕಂಟಿನ್ಯೂ ಟು ಸ್ಟೆಪ್ 2, ದೆನ್ ಸ್ಟೆಪ್ 3. ಓಕೆನಾ. ಮತ್ತು ವಾಪಸ್ ಅಲ್ಲಿಗೆ ಹೋಗುತ್ತೆ ಫ್ರೆಂಡ್ಸು. ಓಕೆನಾ. ಸೇವ್ ಆ್ಯಂಡ್ ಪ್ರೊಸೀಡ್. ನೀವು ಏನೇ ಎಡಿಟ್ ಮಾಡಿರ್ತಾರಲ್ಲ ಫ್ರೆಂಡ್ಸ್, ಆ ಥರ ನೀವು ಎಡಿಟ್ ಮಾಡ್ಕೋಬೋದು. ಆಮೇಲೆ ಇಲ್ಲೇ ಏನಾದರೂ ರಾಂಗ್ ಆಗಿತ್ತು ಅಂದರೆ ಅಲ್ಲಿ ಹೋಗ್ಬಿಟ್ಟು ನೀವು ಎಡಿಟ್ ಮಾಡ್ಬೋದು ಫ್ರೆಂಡ್ಸ್. ಸೊ ಆ ಥರ ಈಸಿ ಸ್ಟೆಪ್ಸ್ ಇದೆ. ಜಸ್ಟ್ ನೀವು ಒಂದು 5 to 10 ಮಿನಿಟ್ಸ್ನಲ್ಲಿ ನೀವು ಇದನ್ನು ಇನ್ಶೂರೆನ್ಸ್ ಮಾಡಿಸ್ಬೋದು. ನೋಡಿ ಇಲ್ಲಿ ಇದೆ ನೋಡಿ,
ಓನರ್ ಡ್ರೈವರ್ ಪರ್ಸನಲ್ ಆಕ್ಸಿಡೆಂಟ್ ಅಪ್ ಟು 15 lakhs ಒಳಗಿತ್ತಂದ್ರೆ ಇಲ್ಲಿ ಇಷ್ಟು ಅಮೌಂಟ್ ಆಗುತ್ತೆ, ಇದನ್ನು ಕ್ಲಿಕ್ ಮಾಡ್ಕೋಬೋದು ಫ್ರೆಂಡ್ಸ್. ಆಮೇಲೆ ಇಲ್ಲಿ ನೋಡಿ ನೆಟ್ ಪ್ರೀಮಿಯಂ 752 ರೂಪಾಯಿ ತೋರಿಸಿತ್ತು. ಈಗ GST ಅದಕ್ಕೆ 135 ರೂಪಾಯಿ ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ಸೊ ಟೋಟಲ್ ನಾನು 887 ರೂಪಾಯಿ ಮಾಡಬೇಕು ಫ್ರೆಂಡ್ಸ್. ಸೊ ಇದೆಲ್ಲ ನಿಮ್ಮದು ವಿವೋ ಇನ್ಸೂರೆನ್ಸ್. ದೆನ್ ಪೇ ಸೆಕ್ಯೂರಿಟಿ ಅಮೌಂಟ್ನ ನೀವು ಪೇ ಮಾಡ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ಓಕೆನಾ, ಅಮೌಂಟ್ನ ಪೇ ಮಾಡಲಿಕ್ಕೆ ನೀವು ಆ ಟ್ಯಾಬ್ನ ಪ್ರೆಸ್ ಮಾಡಿದ ತಕ್ಷಣವೇ ನಿಮಗೆ ನೆಕ್ಸ್ಟ್ ಹೋಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಪ್ಲೀಸ್ ವೇಟ್ ಪೇಮೆಂಟ್ ಗೇಟ್ವೇ ಅಂತ ಬರುತ್ತೆ ಫ್ರೆಂಡ್ಸ್. ಓಕೆನಾ, ಸೊ ಅದು ತೋರಿಸಿದ ಮೇಲೆ ನಿಮಗೆ ಈ ಥರ ಟ್ಯಾಬ್ ಓಪನ್ ಆಗುತ್ತೆ. ಇಲ್ಲಿ ಏನಂದರೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡು, ದೆನ್ ನೆಟ್ ಬ್ಯಾಂಕಿಂಗು, UPI, ವ್ಯಾಲೆಟು, EMI. ಸೊ ನಾನು ನೆಟ್ ಬ್ಯಾಂಕಿಂಗ್ ಇತ್ತಂದರೆ ನೆಟ್ ಬ್ಯಾಂಕಿಂಗ್ನ ನೀವು ಯಾವ್ದು ಚೂಸ್ ಮಾಡ್ತಿಲ್ಲ ಅದು ಈ ಬ್ಯಾಂಕ್ ಬಿಟ್ಟು ಮತ್ತು ಬೇರೆ ಯಾವ್ದಾದ್ರು ಬ್ಯಾಂಕ್ಸ್ ಇತ್ತಂದರೆ ಇಲ್ಲಿ ಚೂಸ್ ಮಾಡ್ಬೋದು ಫ್ರೆಂಡ್ಸ್. ಇಲ್ಲದೆಲ್ಲ ನಮ್ಮದು ಕಾರ್ಪೊರೇಷನ್ ಬ್ಯಾಂಕು, ಕೆನರಾ ಬ್ಯಾಂಕು, ಭಾರತ್ ಕೋಆಪರೇಟಿವ್ ಬ್ಯಾಂಕ್, ಬ್ಯಾಂಕ್ ಆಫ್ ಇಂಡಿಯಾ, DCB ಬ್ಯಾಂಕ್, ದೇನಾ ಬ್ಯಾಂಕು. ಸೊ ಈ ಥರ ಎಲ್ಲ ಇದೆ ಫ್ರೆಂಡ್ಸ್. ಓಕೆನಾ, ಇದನ್ನು ನೀವು ಯಾವುದು ಟಿಕ್ ಮಾಡ್ತಿರಲ್ಲ ಅದು ಸಪೋಸ್ ಇದನ್ನು ಟಿಕ್ ಮಾಡಿ ಈ ಥರ ಪೇ ಅಂತಂದು ಕೊಟ್ಟರೆ ಸಾಕು. ಈಗ ಒಂದು ಎಕ್ಸಾಂಪಲ್ ತೋರಿಸ್ತೀನಿ, ಪೇ ಅಂತ ಕೊಟ್ಬಿಟ್ಟು ಓಕೆನಾ ಫ್ರೆಂಡ್ಸ್. ಈಗ ಆನ್ಲೈನ್ ಬ್ಯಾಂಕಿಂಗ್ ತೊಗೊಂಡ್ಬಿಟ್ಟು ನೀವು ಪೇ ಅಂತ ಕೊಟ್ಟರೆ ಪೇ ಆಗುತ್ತೆ. ಅದೇ ನೀವೇನಾದರೂ ಆಫ್ಲೈನ್ ಬ್ಯಾಂಕಿಂಗ್ ತೊಗೊಂಡ್ರೆ ಆಫ್ಲೈನ್. ಹೌದಾ, ಈಗ ನಾನು ನೆಟ್ ಬ್ಯಾಂಕಿಂಗ್ ತೊಗೊಂಬಿಟ್ಟು ಯೂಸರ್ ನೇಮ್ ಪಾಸ್ವರ್ಡ್ ಹೊಡಿಬೇಕು ಫ್ರೆಂಡ್ಸ್. ಹೊಡೆದಾದ್ಮೇಲೆ ಲಾಗಿನ್ ಆಗಬೇಕು ಫ್ರೆಂಡ್ಸ್. ಲಾಗಿನ್ ಆದಮೇಲೆ ನಿಮ್ಮದು ಅಮೌಂಟ್ ಪೇ ಆಯ್ತಂದರೆ ದೆನ್ ಆಟೋಮೆಟಿಕಲಿ ಓಕೆನಾ, ನಿಮ್ಮದು ಅಮೌಂಟ್ ಪೇ ಆಯ್ತಂದರೆ ಆಟೋಮೆಟಿಕಲಿ ನಿಮ್ದು ಏನು ಬರ್ತಂದರೆ ಪಾಲಿಸಿ ಒಂದು ಜನರೇಟ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ, ಓಕೆನಾ, ಅಮೌಂಟ್ ಪೇ ಆಯ್ತಂದರೆ ಪಾಲಿಸಿ ಜನರೇಟ್ ಆಗುತ್ತೆ. ಸೊ ದೆನ್ ಆಟೋಮೆಟಿಕಲಿ ಆ ಪಾಲಿಸಿನ ನಿಮಗೆ ಒಂದು ವಾಟ್ಸಪ್ ನಂಬರ್ಗೆ ಏನು ನಂಬರ್ ರಿಜಿಸ್ಟರ್ ಆಗುತ್ತಲ್ಲ ಆ ವಾಟ್ಸಪ್ ನಂಬರ್ಗೆ ಒಂದು ಕಾಪಿ ಬರುತ್ತೆ, ಅದ್ರ ಜೊತೆ ಇಮೇಲ್ ಐಡಿಗೆ ಬರುತ್ತೆ, ಮತ್ತೊಂದು ಪೋಸ್ಟಲ್ ಅಡ್ರೆಸ್ಗೆ ನಿಮ್ಮ ಪೋಸ್ಟಲ್ ಅಡ್ರೆಸ್ಸಿಗೆ ಕೂಡ ಒಂದು ಪೋಸ್ಟ್ ಫ್ರಮ್ ಪಾಲಿಸಿ ಬಜಾರಿಂದ ನಿಮಗೆ ಬರುತ್ತೆ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್, ಇದು ಹೌ ಟು ಬೈ ಇನ್ಶೂರೆನ್ಸ್ ಆನ್ಲೈನ್. ಓಕೆನಾ, ಇದು ತುಂಬ ಈಸಿ ವೇ ಫ್ರೆಂಡ್ಸ್. ಸೊ ಹಾಗಾಗಿ ಎಲ್ಲರೂ ಕೂಡ ಇದನ್ನು ಈಸಿಯಾಗಿ ಫಾಲೋ ಮಾಡ್ಬೋದು. ಆಮೇಲೆ ಈಸಿಯಾಗಿ ನಿಮ್ಮ ವೆಹಿಕಲ್ ಇನ್ಶೂರೆನ್ಸ್ನ ನೀವು ಮಾಡ್ಕೋಬೋದು. ಯಾವುದೇ ಕಮಿಷನ್ ಇರಲಾರ್ದೇ ಕೂಡ ನೀವು ಇನ್ಶೂರೆನ್ಸ್ನ ಬೈ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಇದೇ ಥರ ಫ್ರೆಂಡ್ಸ್ ನಿಮಗೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.